ಸರ್ ಲಾಸ್ಟ್ ವಿಡಿಯೋ ಮಾಡಿದಾಗ ಯಾವ ಥರ ರೆಸ್ಪಾನ್ಸ್ ಇತ್ತು ಸರ್? ಕಾಲಕ್ಕೆ ಬರ್ತದೆ, ವೆಹಿಕಲ್ಗಳು ಸೇಲ್ ಆಗ್ತಾವೆ ಸರ್. ಹಬ್ಬ ನಿಯರ್ ಬಂತಲ್ವಾ, ಎಷ್ಟೋ ಜನ ಕಸ್ಟಮರ್ಗಳು ಹಬ್ಬಗಳಿಗೆ ಒಂದು ಗಾಡಿ ತೊಗೊಂಬರೋಣ ಅಂದ್ಬಿಟ್ಟು ಹಬ್ಬದ ದಿನನೇ ಡೆಲಿವರಿ ತೊಗೊಳಕ್ಕೆ ಸುಮಾರು ಒಂದು 5-6 ವೆಹಿಕಲ್ಗಳು ನಮ್ಮ ಹತ್ರ ನಿಲ್ಸಿದ್ದಾರೆ ಸರ್. ಗಾಡಿನೂ ತೊಗೊಂಡೋಗಿಲ್ಲ, ಹಬ್ಬದ ದಿನನೇ ಡೆಲಿವರಿ ತಗೋಬೇಕಂತ ಒಂದು ಆಸೆ ಇರುತ್ತೆ. ಹಾಗಾಗಿ ಸುಮಾರು ಗಾಡಿಗಳು, ಅದು ಕೂಡ ದಸರಾ ಅಂದ್ರೆ ಒಂದು ವಾಹನ ತಗೊಳ್ಳೋದು ತುಂಬಾ ಒಳ್ಳೆಯದು. ಪೂಜೆ ದಿನ ತೊಗೊಂಡು ಪೂಜೆ ಮಾಡೋಣ ಅಂತ ಗಾಡಿಗಳನ್ನ ನಾವು ಸೇಲ್ ಆಗಿರೋ ಗಾಡಿಗಳನ್ನ ಬೇರೆ ಕಡೆ ನಿಲ್ಸಿದೀವಿ. ಹಾಗಾಗಿ ಆ ಗಾಡಿ ತೋರಿಸಿಲ್ಲ. ಸೇಲ್ ಆಗಿರೋ ಗಾಡಿಗಳು ಇನ್ನು ಇಷ್ಟೇ ಅಲ್ಲದೆ ಇನ್ನೂ ಗಾಡಿಗಳಿದೆ ನಮ್ಮ ಹತ್ರ. ಕಸ್ಟಮರ್ ಹತ್ರನೂ ಗಾಡಿಗಳಿದೆ, ಆ ನಂಬರ್ಗಳು ಕೊಟ್ಟೋಗಿದ್ದಾರೆ. ಯಾರಿಗಾರು ಬೇರೆ ಯಾರ ಗಾಡಿ ಬೇಕು, LXi 2010 ಮಾಡಲು, ಬ್ಲೂ ಕಲರು ಒಂದು ಗಾಡಿ ತುಂಬ ನೀಟಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಇದು. ಇದೊಂದು 2,25,000 ಸರ್ ಹೇಳೋದು. ಒಂದು 2,20 ಕೊಡ್ತೀವಿ ಸರ್. 2,20ಗೆ ಮಾಡಿ ಕೊಟ್ಬಿಡ್ತೀರಾ? ಪೆಟ್ರೋಲ್ ಗಾಡಿ ಸರ್. ಓಕೆ. ಸಡಾನು ತುಂಬ ಚೆನ್ನಾಗಿದೆ ಸರ್ ಗಾಡಿ, ಮಾರುತಿ ಕಂಪ್ನಿದು. ಇದು ಬಂದ್ಬಿಟ್ಟು 1,65,000 ಕೊಡ್ತೀನಿ. 1,65,000 ಕೊಡ್ತೀನಿ. ಸೊ ಇದು ಡೀಸೆಲ್ ಅಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಇದು 20 ಬರುತ್ತೆ ಸರ್. 20 ಆರಾಮಾಗಿ ಬರುತ್ತೆ. 20 ಕಿಲೋಮೀಟರ್ ಮೇಲೆ ಬರುತ್ತೆ. ಓಕೆ ಸರ್, ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. 275 ಕೊಡ್ತೀನಿ ಸರ್. 275. ಸೆಕೆಂಡ್ ಓನರ್ ಇದೆ ಗಾಡಿ. ಇದಾಗ ಒಂದು 1,20,000 1,10,000 ಕೊಡ್ತೀನಿ ಸರ್. ಸರ್ ಅಸೆಂಟು 1,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ. ಬಟ್ ಈ ಪ್ರೈಸಲ್ಲಿ ವಿಡಿಯೋ ಯಾರು ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್ ಸರ್. ಇನ್ನೂ ಒಂದ್ಸಲ ಒಂದು ಪ್ರೈಸ್ ಹೇಳ್ಬಿಡಿ. 240. 2,40,000 ಕೊಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಶ್ರೀ ಸಾಯಿ ಚೈತನ್ಯ ಯೂಸ್ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಇದು 4th ವಿಡಿಯೋ ಆಗುತ್ತೆ. ಸೊ ಲಾಸ್ಟ್ ಟೈಮು ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಸೊ ಇವಾಗ ಇನ್ನೇನು ದಸರಾ ಹಬ್ಬ ಹತ್ರ ಬರ್ತೈತೆ ನಮಗೆ. ಸರ್ ಹೇಳಿ ಸರ್, ಇವತ್ತು ನಮಗೆ ದಸರಾ ಹಬ್ಬ ಹತ್ರ ಬರ್ತೈತೆ. ಎಷ್ಟೊಂದು ಕಸ್ಟಮರ್ಸ್ ಎಲ್ಲ ಸರ್ ನಮಗೆ ಕಾರ್ಸ್ದು ವಿಡಿಯೋ ಎಲ್ಲ ಮಾಡಿ ಅಂತ ಹೇಳ್ತಿದ್ದಾರೆ. ಸರ್ ಹಬ್ಬಕ್ಕೆ ಏನಾದ್ರು ಆಫರ್ ಇದೆಯಾ? ಹಬ್ಬಕ್ಕೆ ನಾನು ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಹಬ್ಬಕ್ಕೆ? ಓಕೆ ಸರ್. ಸರ್ ಇವತ್ತು ಎಷ್ಟು ಕಾರ್ಸು ಇಲ್ಲಿ ಸ್ಟಾಕ್ ಇದೆ? ಸುಮಾರು ಒಂದು 25 ಕಾರ್ಸ್ ಇದೆ. 25 ಕಾರ್ಸ್ ಇದೆಯಾ ಸರ್? ಇವತ್ತಿನ ಈ ವಿಡಿಯೋದಲ್ಲಿ ಲೋ ಬಡ್ಜೆಟ್ ಕಾರು ಯಾವ ಮಾಡೆಲಿಂದ ಸ್ಟಾರ್ಟ್ ಆಗುತ್ತೆ? ಅದ್ರ ಪ್ರೈಸ್ ಒಂದು 80,000ರಿಂದ ಸ್ಟಾರ್ಟ್ ಆಗುತ್ತೆ. 80,000ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಸರ್ ಲೋಯೆಸ್ಟ್ ಪರ್ಸೆಂಟಲ್ಲಿ ಲೋನು ಬ್ಯಾಂಕಲ್ಲೇ ಮಾಡ್ಕೊಡ್ತೀನಿ ಸರ್. ಯಾವುದೇ ಡಿಸ್ಟಿಕಲ್ಲಿ ತಗೊಳ್ಳಿ ಗಾಡಿನ, ಡಿಸ್ಟಿಕಲ್ಲೇ ಬ್ಯಾಂಕಲ್ಲೇ ಲೋನ್ ಮಾಡಿಸ್ಕೊಡ್ತೀನಿ. ಲೋಯೆಸ್ಟ್ ಪರ್ಸೆಂಟಲ್ಲಿ ಆಲ್ಮೋಸ್ಟ್ ಕಡಿಮೆ ಪರ್ಸೆಂಟಲ್ಲಿ ಅವ್ರಿಗೆ ಲೋನ್ ಮಾಡ್ಕೊಟ್ಬಿಡ್ತೀರಾ? ಕಡಿಮೆ ಬಡ್ಡಿನಲ್ಲಿ. ಓಕೆ. ಬ್ಯಾಂಕಲ್ಲೇ ಮಾಡಿಸ್ಕೊಡ್ತೀನಿ. ಓಕೆ. ಯಾವ ಮಾಡೆಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಈಗ 10 ಮೇಲೆ ಮಾಡಿಸ್ಕೊಡ್ತೀನಿ ಸರ್. ಕೆಲವು ವೆಹಿಕಲ್ಲು, ಮಿಕ್ಕಿದ ವೆಹಿಕಲ್ಲು 12 ಮೇಲೆ ಮಾಡಿಸ್ಕೊಡ್ತೀನಿ. 12 ಮೇಲೆ ಮಾಡಿಸ್ಕೊಡ್ತೀನಿ. 2012 ಮೇಲೆ ಮಾಡಿಸ್ಕೊಡ್ತೀನಿ. ಓಕೆ. ಇನೋವಾ, ಮಾರುತಿ ಕಂಪ್ನಿ ಮತ್ತು ಟೊಯೋಟಾ ಕಂಪ್ನಿ ಆದರೆ 10 ಮೇಲೆ ಮಾಡಿಸ್ಕೊಡ್ತೀನಿ. 10 ಮೇಲೆ ಮಾಡಿಸ್ಕೊಟ್ಬಿಡ್ತೀರಾ? ಓಕೆ. ಸೊ ನಾನು ಇವಾಗ ನೋಡಿದೆ ಕಾರ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಸಾಕಷ್ಟು ಜನ ಎಲ್ಲ ಬೊಲೆರೆಗೂ ಎಲ್ಲ ನನಗೆ ಕಮೆಂಟ್ ಎಲ್ಲ ಮಾಡ್ತಿದ್ರು. 2 ಬೊಲೆರೋ ಇದೆ ಆ್ಯಂಡ್ ಇನೋವಾ ಕೂಡ ಇದೆ ಈಗ ಈ ಶೋರೂಮಲ್ಲಿ. ಆ್ಯಂಡ್ ರಿಡ್ಜೋ, ಓಮ್ನಿ, ಸ್ವಿಫ್ಟು, ಆಲ್ಟೋ ಇವೆಲ್ಲ ಇದೆ. ಪೋಲೋ ಕೂಡ ಇದೆ ನಿಮಗೆ, ಒಂದು ರೆಡ್ ಕಲರು ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ನಿಮ್ಮ ಶೋರೂಮ್ದು. ಸರ್ ನಮ್ದು ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಹತ್ರ ಸುಮ್ಮನಹಳ್ಳಿ ಸಿಗ್ನಲ್ ಹತ್ರ ಬರುತ್ತೆ ಸರ್, ಸರ್ವಿಸ್ ರೋಡಲ್ಲಿ. ಮುಂದೆ ಹೋದ್ರೆ ಸುಂಕುದಕಟ್ಟೆ, ಪಕ್ಕದಲ್ಲಿ ನಾಗರಬಾವಿ ಸರೌಂಡಿಂಗ್ ಅಲ್ಲಿ ಕೊಟ್ಟಿಗೆಪಾಳ್ಯ ಅಂತ ಸರ್ ನಮ್ಮ ಅಡ್ರೆಸ್. ಕೊಟ್ಟಿಗೆಪಾಳ್ಯ ಅಂತ. ಸರ್ ಇವಾಗ ಈ ಫೀಲ್ಡ್ ಅಲ್ಲಿ ನೀವು ಎಷ್ಟು ದಿವಸದಿಂದ ಇದ್ದೀರಾ ಸರ್? ನಾವು ಸುಮಾರು ಒಂದು 9 ವರ್ಷದಿಂದ. ಸರ್ ಈ ಲೊಕೇಶನ್ ಅಲ್ಲಿ ಎಷ್ಟು ದಿವಸದಿಂದ ಶೋರೂಮ್ ಇದೆ? ಲೊಕೇಶನ್ ಅಲ್ಲಿ ನಾವು 9 ವರ್ಷದಿಂದ ಇದ್ದೀವಿ ಸರ್. 9 ವರ್ಷದಿಂದ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೇ ಇದೆ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವ್ರ ಕಡೆ ಶೋರೂಮಿಂದನೂ ರೆಗ್ಯುಲರ್ ಆಗಿ ನಿಮಗೆ ಆಲ್ಮೋಸ್ಟ್ ಮಂತ್ಲಿ ಒನ್ಸು ಪ್ರೈಸು ಸ್ಟಾಕ್ ಚೇಂಜ್ ಆದಾಗೆಲ್ಲ ನಿಮಗೆ ಕಂಪಲ್ಸರಿ ಅಂದರೆ ವಿಡಿಯೋ ಬರ್ತಾನೆ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಿಲ್ಲೇ ನೋಡ್ತಿದ್ದೀರಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸರ್ ಇನ್ನೂ ಒಂದು ಸಲ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ನಮ್ಮ ಗ್ರಾಹಕರಿಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಓಕೆ ಸರ್, ಥ್ಯಾಂಕ್ ಯು. ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಇವಾಗ ಬಂದ್ಬಿಟ್ಟು ಒಂದು ಟೊಯೋಟಾ ಇನೋವಾ ಇದೆ. ಯಾವ ಸರ್ ಇದು ಮಾಡಲು? ಸರ್ 2010 ಮಾಡಲು. ವಿ ವರ್ಷನ್ನು 3rd ಓನರು. 1,80,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನ್ಸ್ ಸರ್. ಪ್ರೈಸ್ ಬಂದು 6,75,000 ಸರ್. 4 ಹೊಸ ಟೈರ್ ಹಾಕಿದ್ದೀವಿ. ಇನ್ಶೂರೆನ್ಸು ಫ್ರೆಶ್ ಆಗಿ ಕಟ್ಟಿದೆ ಸರ್. 1 ತಿಂಗಳೇನಾಗಿದೆ ಇನ್ಶೂರೆನ್ಸ್ ಕಟ್ಟಿ. ಒಳಗೆಲ್ಲ ನೋಡ್ಬೋದು ನೀವು. 7 ಸೀಟರ್ ಲಕ್ಸುರಿಯಸ್ ಗಾಡಿ ಸರ್ ಇದು. ಎಲ್ಲ ಶೋರೂಮ್ ಮೇಂಟೆನ್ಸ್ ಇದೆ, ಚೆಕ್ ಮಾಡ್ಕೊಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ ಸರ್. ಸೊ ಇದು ಬಂದ್ಬಿಟ್ಟು 7 ಸೀಟರ್ ಸರ್ ಇದು? 7 ಸೀಟರ್ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್? 1,80,000 ಓಡಿದೆ. ಓಕೆ. ಮೂರನೇ ಓನರು. ಮೂರನೇ ಓನರಾ? ಓಕೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 6,75,000 ಕೊಡ್ತೀನಿ ಸರ್. 6,75,000 ಫೈನಲ್. ಓಕೆ. ಒಂದು ಓಮ್ನಿ ಬಗ್ಗೆ ಹೇಳಿ ಸರ್. ಸರ್ 2007 ಮಾಡಲು. ಓಕೆ. ವೈಟ್ ಕಲರು
ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ಇದು ಥರ್ಡ್ ಓನರು. ಓಕೆ. ಇದು ಬಂದು 1,60,000 ಕೊಡ್ತೀನಿ ಸರ್. 1,60,000ಕ್ಕೆ ಕೊಟ್ಬಿಡ್ತೀರಾ ಸರ್ ಇದು? ಸರ್ ಎಷ್ಟು ರನ್ ಆಗಿದೆ ಇದು? ಇದು 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದೆಯಾ? ಸೊ ಸೀಟ್ ಎಲ್ಲ ಹೊಸದು ಹಾಕ್ಸಿದ್ದೀರಾ? ಹೊಸ ಸೀಟ್ ಕವರ್ ಇದೆ. ಓಕೆ. ಕಂಡೀಷನ್ ಸರ್, ಟೈರ್ಗಳು ಚೆನ್ನಾಗಿದೆ. ಸೊ ಮ್ಯಾಟು ಸೀಟು ಎಲ್ಲ ಹೊಸದಿದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? 1,60,000 1,55 ಕೊಡ್ತೀನಿ ಸರ್. 1,55ಗೆ ಫೈನಲ್. ಹೌದು. ಸೊ ಓಮ್ನಿ ಹಿಡ್ಕೋರಿಗೆ ಇನ್ನೂ ಒಂದು ಓಮ್ನಿ ಸಾಕಷ್ಟು ಜನ ಎಲ್ಲ ನೋಡ್ತಿರ್ತಾರೆ, ಕಮರ್ಷಿಯಲ್ ಪರ್ಪಸ್ಗೂ ಫ್ಯಾಮಿಲಿಗೂ ಲಾಂಗಿಗೂ ತುಂಬ ಚೆನ್ನಾಗಿರುತ್ತೆ ಈ ವೆಹಿಕಲು. ಹೇಳಿ ಸರ್. ಸರ್ ಇದು 2011. ಓಕೆ. ಶೋರೂಮಿಂದ ಸಿಂಗಲ್ ಓನರ್ ಸರ್, ಪೆಟ್ರೋಲ್ ಗಾಡಿ, ಸ್ವಲ್ಪ ಏಜೆಡ್ ಪರ್ಸೆಂಟ್ ಕೊಂಡಿರೋ ಗಾಡಿನ. ಇದು ಬಂದ್ಬಿಟ್ಟು 90,000 ಚಿಲ್ಲರೆ ಓಡಿದೆ. 2011 ಸಿಂಗಲ್ ಓನರು. ನೋಡ್ಬೋದು ನೀವು ಗಾಡಿ ಇಂಟೀರಿಯರು, ಟೈರ್ಗಳು ಎಲ್ಲ ಹೊಸ ಸೀಟ್ ಕವರ್ ಎಲ್ಲ ಹಾಕಿದೆ. ಟೈರ್ಗಳು ಚೆನ್ನಾಗಿದೆ, ಹೊಸದಿದೆ. ಸಿಂಗಲ್ ಓನರು, ಟ್ರ್ಯಾಕ್ ಎಲ್ಲ ಸಿಗುತ್ತೆ? ಹೌದು ಸರ್, ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಓಕೆ ಓಕೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಗಾಡಿ ಇದು ಬಂದ್ಬಿಟ್ಟು ನಿಮಗೆ ಒಂದು 2 lakhs ಕೊಡ್ತೀನಿ ಸರ್. 2 ಲಕ್ಷ. 2 ಲಕ್ಷ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 2 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್. ಹಂಗೆ ಆಲ್ಟೋ ಬಗ್ಗೆ ಹೇಳಿ ಸರ್. ಇದು 2010 ಸರ್. ಇದು ಬ್ಲೂ ಕಲರ್ ಸರ್, ಬ್ಲ್ಯಾಕ್ ಥರ ಕಾಣ್ತದೆ. LXi. ಹೌದೌದು, LXi 2010 ಮಾಡಲು. ಬ್ಲೂ ಕಲರು. ಬ್ಲೂ ಕಲರು. ಗಾಡಿ ತುಂಬ ನೀಟಾಗಿದೆ ಸರ್, ಸಿಂಗಲ್ ಓನರ್ ಗಾಡಿ ಇದು. ಇದೊಂದು 2,25,000 ಸರ್ ಹೇಳೋದು. ಒಂದು 2,20 ಕೊಡ್ತೀವಿ ಸರ್. 2,20ಗೆ ಮಾಡಿ ಕೊಟ್ಬಿಡ್ತೀರಾ? 2,20 ಕೊಡ್ತೀವಿ ಸರ್. ಆಲ್ಟೋ ಎಲ್ಲ ಮೈಲೇಜ್ ಎಲ್ಲ ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಏನು ಮೈಲೇಜ್ ಬರ್ಬೋದು ಸರ್? 18 ಕಿಲೋಮೀಟರ್ ಬರುತ್ತೆ ಸರ್ ಮೈಲೇಜ್. 18 ಆರಾಮಾಗಿ ಬರುತ್ತೆ. ಓಕೆ. ಆ್ಯಂಡ್ ಫ್ಲೂಟಿಕ್ ವರ್ಣ ಇದು ಬಂದು ಫ್ಲೂಟಿಕ್ ವರ್ಣ ಸರ್. ಓಕೆ. SX. ಹೌದು, 4 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಓಕೆ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಎಲ್ಲ ಶೋರೂಮ್ ಮೇಂಟೆನ್ಸು. 86,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಆಗಿದೆಯಾ ಸರ್? ಸೆಕೆಂಡ್ ಓನರ್ ಇದು. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. CIDI ಡೀಸೆಲ್ ಇಂಜನ್ 1.6 ಟಾಪ್ ಎಂಡ್ ಗಾಡಿ. ಹೌದು. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಆಮ್ರೆಸ್ಟು, AC ಆ್ಯಂಡ್ ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು ಸರ್. ಇದು ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 86 87 ಏನೋ ಓಡಿದೆ ಸರ್ ಈ ಗಾಡಿ. ಓಕೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 4,80,000 ಕೊಡ್ತೀನಿ ಸರ್. ಸೆಕೆಂಡ್ ಓನರು 2013 SX. 4,80,000. 4,80,000 ಕೊಡ್ತೀನಿ. ಓಕೆ ಓಕೆ. ಆ್ಯಂಡ್ ಒಂದು ವೈಟ್ ಕಲರ್ ಬೊಲೆನೋನಾ ಸರ್ ಇದು? ಬೊಲೆನೋ. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 2004 ಮಾಡಲು. ಓಕೆ. 1,20,000 ಓಡಿದೆ ಗಾಡಿ. ಓಕೆ. ಪೆಟ್ರೋಲ್ ಗಾಡಿ ಸರ್. ಓಕೆ. ಸೆಡಾನು ತುಂಬ ಚೆನ್ನಾಗಿದೆ ಸರ್ ಗಾಡಿ. ಮಾರುತಿ ಕಂಪ್ನಿದು. ಓಕೆ. ಇದು ಬಂದ್ಬಿಟ್ಟು 1,65,000 ಕೊಡ್ತೀನಿ. 1,65,000 ಕೊಡ್ತೀನಿ. 1,60,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಆ್ಯಂಡ್ ಒಂದು ಫಿಯಟ್ ಫುಂಟೋ ಬಗ್ಗೆ ಹೇಳಿ ಸರ್. ಹಂಗೆ ಸರ್ ಇದು ಎಮೋಷನ್ ಪ್ಯಾಕು. ಫಿಯಟ್ ಫುಂಟೋದಲ್ಲಿ ಎಮೋಷನ್ ಪ್ಯಾಕು. ಓಕೆ. ಇದು ಬಂದ್ಬಿಟ್ಟು 12 ಮಾಡಲ್ಲ ಸರ್ ಇದು. ಓಕೆ. ಗಾಡಿನ ತುಂಬ ಚೆನ್ನಾಗಿದೆ. ಕಲರ್ ಒಂದು ಬ್ಲೂ ಕಲರ್ ಅಂದ್ರೆ ಬಿಟ್ಟರೆ ಗಾಡಿ ಸರ್ಟಿಫೈಡ್ ಎಲ್ಲ ಆಗಿದೆ ಗಾಡಿ. ಓಕೆ. ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,80,000 ಕೊಡ್ತೀನಿ ಸರ್. 2,80,000 ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಸರ್ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಎಮೋಷನ್ ಪ್ಯಾಕ್ ಅಂತ ಟಾಪ್ ಡೀಸೆಲ್. ಓಕೆ ಓಕೆ. ಸೊ ಇದು ಡೀಸೆಲಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್ ಇದು? 20 ಬರುತ್ತೆ ಸರ್. 20 ಆರಾಮಾಗಿ ಬರುತ್ತೆ. 20 ಕಿಲೋಮೀಟರ್ ಮೇಲೆ ಬರುತ್ತೆ. ಓಕೆ ಸರ್. ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. 275 ಕೊಡ್ತೀನಿ ಸರ್. 275. ಓಕೆ ಸರ್. ಅಸೆಂಟ್ ಇದೆಯಾ? ಅಸೆಂಟ್ ಇದೆ. ಓಕೆ. ಪೆಟ್ರೋಲ್ ಗಾಡಿ ಅದು. 2002 ಮಾಡಲು. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಗಾಡಿ ನೀಟಾಗಿದೆ ಸರ್. ಸೆಕೆಂಡ್ ಓನರ್ ಇದೆ ಗಾಡಿ. ಇದಾಗ ಒಂದು 1,20,000 1,10,000 ಕೊಡ್ತೀನಿ ಸರ್. ಸರ್ ಅಸೆಂಟು 1,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಮಾಡಲು 2002. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿದೆ. ಓಕೆ. ಅಪ್ ಟು ಡೇಟು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಹೇಳಿ ಸರ್. ನಿಸಾನ್ ಟೆರಾನೋ. ಓಕೆ. ಇದು ಬಂದ್ಬಿಟ್ಟು 2014 ಟಾಪ್ ಎಂಡ್ ಮಾಡಲು ಸರ್. ಇದು ಟಾಪ್ ಎಂಡ್ ಗಾಡಿ. ಹೌದು. ಇದರಲ್ಲೂ ಸ್ಟೇರಿಂಗ್ ಕಂಟ್ರೋಲು, ಮ್ಯಾಗ್ ವೀಲು, ಬ್ಯಾಕ್ ವೈಫರು, ಫಾಗ್ ಲ್ಯಾಂಪ್ ಎಲ್ಲ ಬಂದ್ಬಿಡುತ್ತೆ. ಓಕೆ ಓಕೆ. ಇದು ಬಂದ್ಬಿಟ್ಟು 2014 ಥರ್ಡ್ ಓನರ್ ಆಗಿದೆ ಸರ್. 3ನೇ ಓನರ್ ಆಗಿದೆ. ಓಕೆ. ಇದು ಬಂದು ಒಂದು 5 ಲಕ್ಷ ಕೊಡ್ತೀನಿ ಸರ್. ಸರ್ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 5 ಲಕ್ಷ ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಇದು 1 ಲಕ್ಷ ಓಡಿದೆ ಸರ್. 1,08,000 ಓಡಿದೆ. 1,08,000 ಓಡಿದೆ ಸರ್. ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದರಲ್ಲಿ ಟಾಪ್ ಎಂಡ್ ಗಾಡಿ ಅಲ್ಲ ಸರ್. ಲೆದರ್ ಇಂಟೀರಿಯರ್ಸು, AC ಆ್ಯಂಡ್ ಸಿಸ್ಟಮ್ ಕೂಡ ಬರುತ್ತೆ. 2 ಏರ್ ಬ್ಯಾಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೊ ಇದು ಸೇಮ್ ಸಿಮಿಲರ್ ಆಗಿ ಡಸ್ಟರ್ ಥರನೇ ಇರುತ್ತೆ. ಹೌದು. ಒಳ್ಳೆ ಗಾಡಿ. ಆಫ್ ರೋಡ್ ಒಳ್ಳೆ ಗಾಡಿ ಸರ್. ಆಫ್ ರೋಡ್ಗೆ ಒಳ್ಳೆ ಗಾಡಿ ಸರ್. ಇದು ಎಷ್ಟು 85 PS ಇದು? 110 PS ಇರ್ಬೋದು. 110 ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 480 ಕೊಡ್ತೀನಿ ಸರ್. 480.
ಟೊಯೋಟಾ ಇನೋವಾ ಹುಡ್ಕೋರ್ಗೆ 2.5 ಜೆಡ್ ವರ್ಷನ್ ಇದೆ. ಸೊ ಇದು ಬಂದ್ಬಿಟ್ಟು 6+1 ತುಂಬ ಜನ ಲೈಕ್ ಮಾಡ್ತಾರೆ ಈ ಗಾಡಿನ. ಆರಾಮಾಗಿ ಒಳ್ಳೆ ಒಂಥರ ಮನೇಲಿ ಕುತ್ಕೊಂಡಂಗೆ ಇರುತ್ತೆ ಈ ಗಾಡಿ ಮಾತ್ರ. ಅಲೈ ವೀಲ್ಸ್ ಎಲ್ಲ ಇದೆ. ಹೇಳಿ ಸರ್. ಸರ್ ಇದು 2015 ಮಾಡಲ್ಲು. ಓಕೆ. 2.5 Z. ಓಕೆ. ಸಿಂಗಲ್ ಓನರ್ ಸರ್ ಇದು. ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 1,08,000 ಓಡಿದೆ. ಓಕೆ. ಅಷ್ಟೇ ಓಡಿರೋದು ಗಾಡಿ. Z ವರ್ಷನ್ನು. ಗಾಡಿನೂ ತುಂಬ ನೀಟಾಗಿದೆ ಸರ್, ನೋಡ್ಬೋದು ನೀವು. ಜೆಡ್ ವರ್ಷನ್ ಟಾಪ್ ಎಂಡ್ ವೆಹಿಕಲ್. ಹೌದು, ಟಾಪ್ ಎಂಡು. ಇದರಲ್ಲಿ ಟಾಪ್ ಎಂಡ್ ಅಂದರೆ ಎಲ್ಲ ಫ್ಯೂಚರ್ಸ್ಗಳು ಇಲ್ಲಿ ಬಂದ್ಬಿಡುತ್ತೆ ಸರ್. ಸೊ ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನು, ಏರ್ ಬ್ಯಾಗು ಆ್ಯಂಡ್ ಆರ್ಮ್ ರೆಸ್ಟು, ಪವರ್ ವಿಂಡೋ, ಆಡಿಯೋ ಸಿಸ್ಟಮು, ಟಚ್ ಸ್ಕ್ರೀನು ಎಲ್ಲ ಕೂಡ ಇದೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಒಂದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಒಂದು 14,25,000 ಕೊಡ್ತೀವಿ ಸರ್. 14,25,000. 14,25,000 ಫೈನಲ್. ಸಿಂಗಲ್ ಓನರ್ 1 lakh ಅಷ್ಟೇ ಹೊಡೆಯೋದು ಗಾಡಿ. ಓಕೆ ಓಕೆ ಓಕೆ. ಆ್ಯಂಡ್ ಸ್ವಿಫ್ಟ್ ಆಯ್ತಾ ಸರ್? ಹೇಳಿ ಸರ್ ಸ್ವಿಫ್ಟ್ ಬಗ್ಗೆ. 2007 ಮಾಡಲ್ ಸರ್ ಇದು. 2007. ಹೌದು, VDI 7 ಮಾಡಲು VDI. ಓಕೆ. ಡೀಸೆಲ್ ವೆಹಿಕಲ್ಲು. ಓಕೆ. ಇದು ಬಂದು ನಿಮಗೆ ಒಂದು 240 ಕೊಡ್ತೀವಿ ಸರ್. ಸರ್ 240ಗೆ 2,40,000 ಕೊಡ್ತೀವಿ. ಸೊ ಟೈರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಡೀಸೆಲ್ ಗಾಡಿ ಯಾರೆಲ್ಲ ಹುಡುಕೋರಿಗೆ ಒಂದು ಬೆಸ್ಟ್ ಆಪ್ಷನ್ ಸರ್. ಓನರ್ಶಿಪ್ ಏನಾಗಿದೆ ಇದು? ಓನರ್ಶಿಪ್ 5 ಆಗಿದೆ ಸರ್. ಓಕೆ ಓಕೆ. ಬಟ್ ಈ ಪ್ರೈಸಲ್ಲಿ VDI ಯಾರು ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್ ಸರ್. ಇನ್ನೂ ಒಂದ್ಸಲ ಒಂದು ಪ್ರೈಸ್ ಹೇಳ್ಬಿಡಿ. 240. 2,40,000 ಕೊಡ್ತೀವಿ. ಓಕೆ. ಸೊ ಇನ್ನೂ ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ. ಹೇಳಿ ಸರ್, ಇದು ಡೀಸೆಲ್ ಪೆಟ್ರೋಲಾ? ಸರ್ 2011 ಮಾಡಲ್ ಇದು. VDI ಡೀಸೆಲ್ ಅದು. ಓಕೆ. ಗಾಡಿ ತುಂಬ ಕಂಡೀಷನ್ ಆಗಿದೆ. ಅದು ಒಂದು 3,25,000 ಕೊಡ್ತೀನಿ ಸರ್. ಸರ್ 3,25,000ಕ್ಕೆ 4 ಕೂಡ ಹೊಸ ಟೈರ್ ಇದೆ ಗಾಡಿಯಲ್ಲಿ. ಆ್ಯಂಡ್ ಓನರ್ಶಿಪ್ ಸರ್ ಇದು? ಅದು 3 ಓನರ್ ಆಗಿದೆ. ಕಾಂಪ್ರೆನ್ಸು? ಹಾಂ, ಕಾಂಪ್ರೆನ್ಸ್. ಕಾಂಪ್ರಮೈಸ್. ಓಕೆ ಓಕೆ. ಸರ್ ಇದು ಡೀಸೆಲ್ ಅಲ್ಲ ಇದು? ಡೀಸೆಲ್ VDI. ಓಕೆ ಓಕೆ. ಸೊ ಇನ್ನೂ ಒಂದು 3ನೇ ಓಮ್ನಿ ಹುಡ್ಕೋರಿಗೆ ಈ ವಿಡಿಯೋ ಬೆಸ್ಟ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದರು ಓಮ್ನಿ ಬೇಕಂತ. ಹೇಳಿ ಸರ್. ಸರ್ 2007 ಮಾಡಲ್ಲು. ಓಕೆ. 3rd ಓನರ್ ಆಗಿದೆ ಸರ್ ಓಮ್ನಿ. ಓಕೆ. ಪೆಟ್ರೋಲ್ ಗಾಡಿ. ಇದು 1.5 ಲಕ್ಷ ಕೊಡ್ತೀವಿ ಸರ್. 1.5 ಲಕ್ಷಕ್ಕೆ ಕೊಟ್ಬಿಡ್ತೀರಾ ಸರ್? ಓಕೆ ಓಕೆ. ಆ್ಯಂಡ್ ಸ್ಯಾಂಟ್ರೋ ಜಿಂಗ್ ಹುಡ್ಕೋರಿಗೆ ಒಂದು ಸ್ಯಾಂಟ್ರೋ ಜಿಂಗ್ ಇದೆ. ಅದು ಕೂಡ ಟಾಪ್ ಎಂಡ್ ಮಾಡೋದು ಅನಿಸುತ್ತೆ. ಇದು ಕೂಡ ಬ್ಲ್ಯಾಕ್ ಕಲರು. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಹೇಳಿ ಸರ್. ಸರ್ ಸ್ಯಾಂಟ್ರೋ ಜಿಂಗು XO ಅಂದರೆ ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಲು. ಇದು ಬಂದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. 4 ಟೈರ್ ಹೊಸ ಇದೆ. ಗಾಡಿನೂ ತುಂಬ ಕಂಡೀಷನ್. 4 ಕೂಡ ಹೊಸ ಟೈರ್ ಇದೆ. ಗಾಡಿನ ಒಳಗಡೆ ನೋಡ್ಬೋದು, ತುಂಬ ಕಂಡೀಷನ್ ಇದೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್ ಕೂಡ ಬರುತ್ತೆ ಸರ್. ಬ್ಯಾಕ್ ವೈಫರ್ ಕೂಡ ಬರುತ್ತೆ. ಇದು 1,65,000 ಕೊಡ್ತೀನಿ ಸರ್. 1,65,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 1,60,000. ಓಕೆ ಸರ್. ರಿಡ್ಸ್ ಇದೆಯಾ? ಹೌದು. ಹೇಳಿ ಸರ್. ಸರ್ ರಿಡ್ಸ್ ಇದು 11 ಮಾಡಲ್ಲು. ಓಕೆ. 2011 ಮಾಡಲ್ಲು. 4ನೇ ಓನರ್ ಆಗಿದೆ ಸರ್. ಇದು K19 ಪಾಸಿಂಗು. ಓಕೆ. ಇದು VDI ಡೀಸೆಲ್ ವೆಹಿಕಲ್ಲು. ಓಕೆ. ಇದು ಬಂದು ನಿಮಗೆ ಒಂದು 3,75,000 ಕೊಡ್ತೀವಿ ಸರ್. 3,75,000ಕ್ಕೆ ಕೊಟ್ಬಿಡ್ತೀರಾ ಡೀಸೆಲ್ ವೆಹಿಕಲ್ಲು? ಸೊ ಇದು ಸ್ವಿಫ್ಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನಿಮ್ಮ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಬರುತ್ತೆ ಸ್ವಿಫ್ಟ್ಗಿಂತ. ಆ್ಯಂಡ್ ಬೂಟ್ ಸ್ಪೇಸು, ಲೆಗ್ ರೂಮು, ಹೆಡ್ ರೂಮು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಿಫ್ಟ್ಗಿಂತ. ಓಕೆ ಸರ್. ಸರ್ ಏನು ಹೇಳಿದ್ದು ಪ್ರೈಸು? 375. ಆ್ಯಂಡ್ ಒಂದು ಗೆಡ್ಸ್ ಇದೆ. ಅದು ಕೂಡ ಇದು ಡೀಸೆಲ್ ಗಾಡಿ. ನಿಮಗೆ ಗೆಡ್ಸಲ್ಲಿ ಡೀಸೆಲ್ ಗಾಡಿ ಸಿಗೋದು ರೇರು. ಬಟ್ ಇಲ್ಲಿ ನಿಮ್ಗೆ ಅವೈಲಬಲ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಗೆಡ್ಸ್ ಬಂದುಬಿಟ್ಟು ಓಡಿಸಿರೋರಿಗೆ ಮಾತ್ರನೇ ಗೊತ್ತು. ಹೇಳಿ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್. ಡೀಸೆಲ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಗಾಡಿ. ಓಕೆ. ಗಾಡಿನೂ ಕಂಡೀಷನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಒಂದು 2,65,000 ಕೊಡ್ತೀನಿ ಸರ್. 2008 ಮಾಡಲು. 2008 ಮಾಡಲು. 2,65,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ. ಸೊ ಅಲೈ ವೀಲ್ಸ್ ಎಲ್ಲ ಇದೆ? ಇಲ್ಲ, ನಾರ್ಮಲ್ ವೀಲು. 4 ಕೂಡ ಹೊಸ ಟೈರ್ ಇದೆ. ಆ್ಯಂಡ್ ಸರ್ ಇದು ಪವರ್ ಸ್ಟೇರಿಂಗು, AC, ಆಡಿಯೋ ಸಿಸ್ಟಮು, ಪವರ್ ವಿಂಡೋನು ಇದೆ. ಪವರ್ ವಿಂಡೋ ಕೂಡ ಇದೆ. ಓಕೆ ಓಕೆ. ಆ್ಯಂಡ್ ಸರ್ ಈ ವೆಹಿಕಲ್ ಇದೆಯಾ? ಹಾಂ. ಇದು ಬಂದ್ಬಿಟ್ಟು ಫೋರ್ಡು. ಓಕೆ. ಐಕಾನ್ ಫೋರ್ಡ್ ಸರ್ ಇದು. ಓಕೆ. ಫೋರ್ಡ್ ಐಕಾನು ಎಲ್ಲ ಆಲ್ಟ್ ಮಾಡಿದ್ದಾರೆ ಸರ್. ಇದು ಮ್ಯಾಗ್ ವೀಲು, ಹೊಸ ಟೈರ್. ಹೌದು. ಗಾಡಿನೂ ತುಂಬ ಚೆನ್ನಾಗಿದೆ ಸರ್. ಪೆಟ್ರೋಲ್ ವೆಹಿಕಲ್ ಇದು. ಓಕೆ. 2004 ಮಾಡಲ್ಲು. ಇದು ಬಂದು 85,000 ಕೊಡ್ತೀವಿ ಸರ್. 85,000. 85,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಸೊ ಫೋರ್ಡ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಗಾಡಿ. ಬರೀ 85,000ಕ್ಕೆ ಮಾಡಿಕೊಟ್ಬಿಡ್ತಾರೆ. ಇಂಟ್ರೆಸ್ಟೆಡ್ ಆಗಿರೋರು ಕಾಲ್ ಮಾಡ್ಕೊ ಬನ್ನಿ. ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನು, ಎಂಟೈರ್ ವಿಡಿಯೋ ಎಲ್ಲ ನಿಮಗೆ ಫೋನ್ ನಂಬರು ವಿಸಿಟ್ ಆಗ್ತಿರುತ್ತೆ. ಅದಕ್ಕೆ ಕಾಲ್ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸರ್ ಆಲ್ಟೋ 2008 ಮಾಡಲು LXi ಸರ್. ಅದು AC, ಪವರ್ ಸ್ಟೇರಿಂಗು, ಹೊಸ ಟೈರ್ಗಳಿದೆ ನೋಡ್ಬೋದು.
ತುಂಬ ಲೋ ಬಡ್ಜೆಟ್ ಗಾಡಿ ಸರ್, 1,40,000 ಕೊಡ್ತೀನಿ ಸರ್. ಸರ್ 1,40,000ಕ್ಕೆ ಕೊಟ್ಬಿಡ್ತೀರಾ? ಓನರ್ಶಿಪ್ LXI ಮೂರನೇ ಓನರ್ ಸರ್. ಮೂರನೇ ಓನರ್ ಆಗಿದ್ದೀರಾ. ಓಕೆ ಸರ್, ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ. ಓಕೆ, ವಿಸ್ತಾ ಹುಡ್ಕೋರ್ಗೆ ವಿಸ್ತಾ ಇದೆ. ಸಾಕಷ್ಟು ಜನ ಎಲ್ಲ ತುಂಬ ಜನ ಲೈಕ್ ಮಾಡ್ತಾರೆ ಈ ಗಾಡಿನ. ಅದು ಕೂಡ ಸರ್ ಡೀಸೆಲ್ ಪೆಟ್ರೋಲಾ? ಇದು ಡೀಸೆಲ್ ಸರ್. ಓಕೆ, TDI ಇಂಜಿನ್ನು. ಇಂಡಿಕಾ ವಿಸ್ಟಾ ಇದು, ಇಂಡಿಕಾ ವಿಸ್ಟಾ. ಇದು ನಿಮಗೆ 1,60,000 ಕೊಡ್ತೀನಿ ಸರ್. 2009 ಮಾಡಲು. 2009 ಮಾಡಲು 1,60,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ, ಸೊ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. TDI ಡೀಸೆಲ್ ಇಂಜನ್. ಹೌದು, ತುಂಬ ಚೆನ್ನಾಗಿದೆ ಗಾಡಿ, ಕಂಡೀಷನ್ ಇದೆ. ಸರ್ ಏನು ಹೇಳಿದ್ದು ಪ್ರೈಸು? 1,60,000. 1,60,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಒಳ್ಳೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡು, ಯೂತ್ ತುಂಬ ಜನ ಲೈಕ್ ಮಾಡ್ತಾರೆ. ಅಲಾಯ್ ವೀಲ್ಸು ಇದೆ ಸರ್. ಯಾವುದು ಪೋಲೋ? ಸರ್ ಪೋಲೋ 17 ಮಾಡಲು ಹೈಲೈನ್ ಸರ್. ಇದು ಹೈಲೈನ್ ಟಾಪ್ ಎಂಡ್. ಹೈಲೈನ್ ಟಾಪ್ ಎಂಡ್. ಓಕೆ ಓಕೆ, ಎಲ್ಲ ಫೀಚರ್ಸು ಶೋರೂಮಿಂದನೇ ಬಂದ್ಬಿಟ್ಟಿದೆ ಸರ್. ಓಕೆ, ಗಾಡಿನೂ ತುಂಬ ಕಂಡೀಷನ್ ಆಗಿದೆ. ಏರ್ ಬ್ಯಾಗ್ ಎಲ್ಲ ಇದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗು, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಲ್ಮೋಸ್ಟ್ ಟಾಪ್ ಎಂಡ್ ಫೀಚರ್ಸಲ್ಲಿ ಏನೆಲ್ಲ ಬರುತ್ತೆ ಅವೆಲ್ಲ ಇರುತ್ತೆ. ಲೆದರ್ ಇಂಟೀರಿಯರ್ಸು. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್. 17 ಹೈಲೈನು ಪೆಟ್ರೋಲು. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ಓಕೆ, ಎಲ್ಲ ಶೋರೂಮ್ ಮೇಂಟೆನ್ಸ್ ಸರ್. ಇದು ಓಕೆ, ಇದು ಬಂದ್ಬಿಟ್ಟು ಒಂದು 6,40,000 ಕೊಡ್ತೀನಿ ಸರ್. 6,40,000 ಫೈನಲ್. ಹೌದು, ಸೊ ತುಂಬ ಚೆನ್ನಾಗಿದೆ ಗಾಡಿ. ವೋಕ್ಸ್ ವ್ಯಾಗನ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಹ್ಯಾಚ್ಬ್ಯಾಕ್. ಆ್ಯಂಡ್ ಬೊಲೆರೋ ಹುಡ್ಕೋರ್ಗೆ ಇವತ್ತೊಂದು ಬೊಲೆರೋ ಇದೆ. ಯಾವ ಸರ್ ಇದು ಮಾಡಲ್? ಇದು 2011 ಮಾಡಲು ಸರ್. ಇದು ಓಕೆ, 2011 ಮಾಡಲು, ವೈಟ್ ಕಲರು, ಸಿಂಗಲ್ ಓನರ್ ಸರ್. ಇದು SLE ಸಿಂಗಲ್ ಓನರ್ ಸರ್? ಹೌದು ಸರ್, ಸಿಂಗಲ್. 2011 ಸಿಂಗಲ್ ಓನರು. ಓಕೆ, ಎಷ್ಟು ರನ್ ಆಗಿದೆ? ಇದೆಲ್ಲ 1,00,000 ಚಿಲ್ಲರೆ, 1,00,000 ಹಂಗೆಲ್ಲ ಓಡಿರುತ್ತೆ ಆಟೋಮೆಟಿಕ್ಕಾಗಿ. ಆ್ಯಂಡ್ ಹೊಸ ಇಂಟೀರಿಯರ್ಸ್ ಎಲ್ಲ ಹಾಕ್ಸಿದ್ದಾರೆ, ಲೆದರ್ ಇಂಟೀರಿಯರ್ಸ್ ಆಗಿರಲಿ. ಆ್ಯಂಡ್ ಓಕೆ ಓಕೆ ಸರ್, ಸಿಂಗಲ್ ಓನರ್ ಅಲ್ವಾ ಇದು? ಹೌದು, ಸಿಂಗಲ್. ಸರ್ ಕಾಂಪ್ರೆನ್ಸಿವ್ ಇದೆಯಾ? ಕಟ್ಸ್ಕೊಡ್ತೀನಿ ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಕಟ್ಸ್ಕೊಡ್ತೀನಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದೆಲ್ಲ ಮಾಡ್ಕೊಟ್ಬಿಡ್ತೀರಾ? ಸರ್ ಈ ಬೊಲೆರೋಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು 4,60,000 ಕೊಡ್ತೀವಿ. 4,60,000ಗೆ? ಹೌದು. ಓಕೆ ಓಕೆ, ಇನ್ನೊಂದು ಬೊಲೆರೋ ಇದೆ. ಇನ್ನೂ ಒಂದು ಬೊಲೆರೋ ಸೇಮು ಹೇಳಿ ಸರ್. 11 ಮಾಡಲು. ಇದು ಸಿಂಗಲ್ ಓನರು. ಓಕೆ, 11 ಮಾಡಲು. ಇದು SLEನೇ ಸರ್. ಇದು SLE. ಹೌದು. ಸೊ ಬೊಲೆರೋ ಸಿಂಗಲ್ ಓನರು ಸಿಗೋದು ತುಂಬಾ ಕಷ್ಟ. ಸರ್ ಎಷ್ಟು ರನ್ ಆಗಿದೆ ಇದು? ಇದು 1,00,000 ಚಿಲ್ಲರೆ ಹೊಡಿದೆ ಸರ್. 1,00,000 ಚಿಲ್ಲರೆ ಹೊಡಿದ್ಯಾ? ಓಕೆ, ಸೊ ಇದರಲ್ಲೂ ಕೂಡ ಸೇಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸರ್ ಪವರ್ ಸ್ಟೇರಿಂಗು AC? ಹೌದು ಸರ್, AC ಪವರ್ ಸ್ಟೇರಿಂಗ್. AC ಪವರ್ ಸ್ಟೇರಿಂಗು. ಸೀಟು ಎಲ್ಲ ಹೊಸದಾಗಿ ಹಾಕಿದ್ದಾರೆ. ಇದು ಗಾಡಿ ಚೆನ್ನಾಗಿದೆ ಸರ್. ಈ ವೆಹಿಕಲ್ಲು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದು? 11 ಮಾಡಲು ಸರ್, ಸಿಂಗಲ್ ಓನರ್, 440 ಇಲ್ಲ ಸರ್. ಇದು 440. ಹೌದು, 4,40,000. ಓಕೆ ಓಕೆ, ಒಂದು ಡಿಸೈರ್ ಡೀಸೆಲ್ ಹುಡುಕೋರ್ಗೆ ಒಂದು ಡಿಸೈರ್ ಡೀಸೆಲ್ ಇದೆ ಹೇಳಿ ಸರ್. ಸರ್ ಇದು 2015. ಓಕೆ, ಯೆಲ್ಲೋ ಟು ವೈಟ್ ಸರ್. ಇದು 2015, ಮೂರನೇ ಓನರು. ಇದು ಬಂದ್ಬಿಟ್ಟು ನಿಮಗೆ ಒಂದು 4,00,000 ಕೊಡ್ತೀನಿ ಸರ್. 15 ಮಾಡಲು 4,00,000 ಕೊಡ್ತೀನಿ. 4,00,000ಕ್ಕೆ ಮಾಡಿ ಕೊಟ್ಬಿಡ್ತೀರಾ ಸರ್? 15 ಮಾಡಲು 4,00,000. ಓಕೆ ಓಕೆ ಸರ್. ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಇದು 1,06,000 ಹೊಡಿದೆ ಸರ್. 1,06,000 ಹೊಡಿದೆ. ಓಕೆ ಸರ್, ಇದು AC ಗಾಡಿ ಇದೆಯಾ? ಆಲ್ಟೋ ಇದು 800 ನೋಡಿ ಸರ್. 800. ಓಕೆ, 2006 ಮಾಡಲು. 2006. 2006 ಸೆಕೆಂಡ್ ಓನರು. ಓಕೆ, ಗಾಡಿ ಕಂಡೀಷನ್ ಇದೆ ಸರ್. ಇದು ಓಕೆ, ಗಾಡಿ ರನ್ನಿಂಗ್ ಭಾರಿ ಮಸ್ತಾಗಿದೆ ಗಾಡಿ. ಸೊ ಲರ್ನಿಂಗ್ ಪರ್ಪಸ್ ಸಿಟಿಯಲ್ಲಿ ಓಡಿಸ್ಕೊಳ್ಳೋರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸ್ ಓಡಿಸ್ಕೊಳ್ಳೋರ್ಗು ಆ್ಯಂಡ್ ಲಾಂಗು ಕೂಡ ಆರಾಮಾಗಿ ಹೋಗ್ಬೋದು. ನಿಧಾನಕ್ಕೆ ಓಡಿಸ್ಕೋಬೋದು, ಏನು ತೊಂದರೆ ಇಲ್ಲ. AC 800 ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ ಸರ್? ಇದು 90,000. 90,000 ಫೈನಲ್. 85 ಕೊಡ್ತೀನಿ ಸರ್. 85ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್. ಲಾಸ್ಟಲ್ಲಿ ವಿಡಿಯೋ ಮಾಡಿದಾಗ ಯಾವ ಥರ ರೆಸ್ಪಾನ್ಸ್ ಇತ್ತು ಸರ್? ಕಾಲಕ್ಕೆ ಬರ್ತದೆ, ವೆಹಿಕಲ್ಗಳು ಸೇಲ್ ಆಗ್ತಾಯಿದೆ ಸರ್. ಹಬ್ಬ ನಿಯರ್ ಬಂತಲ್ವಾ? ಹೌದು, ಜನ ಕಸ್ಟಮರ್ಗಳು ಹಬ್ಬಗಳು ಒಂದು ಗಾಡಿ ತೊಗೊಂಬರೋಣ ಅಂದ್ಬಿಟ್ಟು ಹೌದು ಹಬ್ಬದ ದಿನನೇ ಡೆಲಿವರಿ ತೊಗೊಳಕ್ಕೆ ಸುಮಾರು ಒಂದು 5-6 ವೆಹಿಕಲ್ಗಳು ನಮ್ಮ ಹತ್ರ ನಿಲ್ಸಿದ್ದಾರೆ ಸರ್. ಗಾಡಿನೂ ತೊಗೊಂಡೋಗಿಲ್ಲ. ಹಬ್ಬದ ದಿನನೇ ಡೆಲಿವರಿ ತಗೋಬೇಕಂತ ಒಂದು ಆಸೆ ಇರುತ್ತೆ. ಹಾಗಾಗಿ ಸುಮಾರು ಗಾಡಿಗಳು. ಅದು ಕೂಡ ದಸರಾ ಅಂದ್ರೆ ಒಂದು ವಾಹನ ತಗೊಳ್ಳೋದು ತುಂಬಾ ಒಳ್ಳೆಯದು. ಪೂಜೆ ದಿನ ತೊಗೊಂಡು ಪೂಜೆ ಮಾಡೋಣ ಅಂತ ಗಾಡಿಗಳನ್ನ ನಾವು ಸೇಲ್ ಆಗಿರೋ ಗಾಡಿಗಳನ್ನ ಬೇರೆ ಕಡೆ ನಿಲ್ಸಿದ್ದೀವಿ. ಹಾಗಾಗಿ ಆ ಗಾಡಿ ತೋರಿಸಿಲ್ಲ. ಸೇಲ್ ಆಗಿರೋ ಗಾಡಿಗಳು ಇನ್ನು ಇಷ್ಟೇ ಅಲ್ಲದೆ
ಇನ್ನೂ ಗಾಡಿಗಳಿದೆ ನಮ್ಮ ಹತ್ರ, ಕಸ್ಟಮರ್ ಹತ್ರನೂ ಗಾಡಿಗಳಿದೆ, ಆ ನಂಬರ್ಗಳು ಕೊಟ್ಟೋಗಿದ್ದಾರೆ. ಯಾರಿಗಾರು ಬೇರೆ ಯಾರಿಗಾರ ಗಾಡಿ ಬೇಕು ಅಂದರೆ ಸರ್ ನಿಮ್ಗೆ ಯಾವ ಗಾಡಿ ಬೇಕಂದ್ರೂ ನೀವು ಆರಾಮಾಗಿ ಕಾಲ್ ಮಾಡಿ ಸರ್, ನಮ್ಮ ಬಡ್ಜೆಟ್ ಇದೆ, ನಮ್ಗೆ ಈ ಥರ ವೆಹಿಕಲ್ ಬೇಕಂದ್ರೂ ಅರೇಂಜ್ ಮಾಡಿ ಕೊಟ್ಬಿಡ್ತೀವಿ. ತರಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು ಇನ್ನೂ ಒಂದು ಸಲ ಹೇಳ್ತೀನಿ, ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇನ್ನೂ ಒಂದು ಸಲ ನಮ್ಮ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.